ನಬಾರ್ಡ್ನಿಂದ ರಾಜ್ಯದ ಸಾಲದ ಪ್ರಮಾಣ ಕಡಿತ ಹಿನ್ನೆಲೆ ರೈತರಿಗೆ ಕೃಷಿ ಸಾಲ ಕೊಡದಿರೋದಕ್ಕೆ ಸಹಕಾರ ಸಂಸ್ಥೆಗಳು ನಿರ್ಧಾರ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಉತ್ತರ ಕರ್ನಾಟಕದ ಸಹಕಾರ ಬ್ಯಾಂಕ್ನಿಂದ ನಿರ್ಧಾರವಾಗಿದ್ದು 2 ವರ್ಷದಿಂದ 676 ಕೋಟಿ ಕೃಷಿ ಸಾಲ ಕೊಟ್ಟಿದೆ ಅಂತೆ ಬ್ಯಾಂಕ್. ಸಾಲದ ಪ್ರಮಾಣವನ್ನ 58% ಕಡಿತಗೊಳಿಸಿದೆ ನಬಾರ್ಡ್. ಹೊಸ ಕೃಷಿ ಸಾಲವನ್ನ ಕೊಡದಿರೋದಕ್ಕೆ ಕೆಸಿಸಿ ಬ್ಯಾಂಕ್ ನಿರ್ಧಾರ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ಕೇಂದ್ರದ ಜಗಳದ ಮಧ್ಯೆ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತಹ ಪರಿಸ್ಥಿತಿ. ಕಾರಣ ಹೊಸದಾಗಿ ಸಾಲ ಸಿಗಲ್ಲ. ಸಹಕಾರ ಬ್ಯಾಂಕ್ಗಳನ್ನ ಬಹುತೇಕ ರೈತರು ನಂಬಿರ್ತಾರೆ. ಈಗ ಅವರ ಪರದಾಟ ನಡೀತಾ ಇದೆ. ಲಿಮಿಟ್ ಬಂದಿದ್ದಕ್ಕೆ ನಂದೊಂದೇ ಬ್ಯಾಂಕಿಗೆ ಇವತ್ತು 18 ಕೋಟಿ ರೂಪಾಯಿ ನನಗೆ ಹಾನಿ ಆಗುತ್ತೆ. ಅದನ್ನು ನಾನು ಹೆಂಗೆ ಸರಿ ಮಾಡ್ಕೊಂಡೇನೆ ಅಂದ್ರೆ, ಹಾನಿ ಅಂದ್ರೆ ನನ್ನ ಬ್ಯಾಲೆನ್ಸ್ ಶೀಟ್ ಹಾನಿ ಆಗಲ್ಲ, ಹೊಸ ಸಾಲ ಕೊಟ್ಟರೆ ಹಾನಿ ಆಗತ್ತೆ. ನಬಾರ್ಡ್ದವರು ಏನಾದರೂ ಸರ್ಕಾರದವರು ಏನಾದರೂ ಕೊಟ್ಟರೆ ಮಾತ್ರ ನಾನು ಬೆಳೆ ಸಾಲ ಹೊಸಬರಿಗೆ ಕೊಡ್ಬೋದು. ಇಲ್ಲಿ ಆ ಥರನಾಗಿ ನಬಾರ್ಡ್ ಲಿಮಿಟ್ ಮೇಲೆ ನಾವು ಕೊಟ್ಬಿಟ್ಟಿವಿ ಈ ಸಾಲನ. ಇವತ್ತು ಅವ್ರು ಕಡಿಮೆ ಮಾಡಿದ್ರಲ್ಲಿದ್ದ ಈಗಾಗಲೇ ನನ್ನ ಡಿಪಾಸಿಟ್ ಹಣದೊಳಗೆ 64% ನಾ ಬೆಳೆ ಸಾಲಕ್ಕೆ ತೊಡಗಿಸ್ಬಿಟ್ಟಿನಿ. ಈಗ ಪುನಃ ನಾನು ತೊಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಟ್ಟತ್ತಿದ್ರು ನಾನ್ ಫಾರ್ಮ್ ಸೆಕ್ಟರ್ಗೆ ಇವತ್ತು ಸಾಲವನ್ನು ಕೊಡ್ತಕ್ಕಂಥ ನಾನು DC ಬ್ಯಾಂಕ್ ಮಾಡಬೇಕಾಗತ್ತೆ. ಅದಕ್ಕೆ ನಬಾರ್ಡ್ ಮೂಲಕ ಕೊಟ್ಟಿರ್ತಕ್ಕಂಥ ಹಣ ಪುನಃ ನಾನೀಗಾಗಲೇ ಪ್ರಸ್ತಾವನೆಯನ್ನು 600 ಕೋಟಿ ಕೊಟ್ಟಿದ್ದೇನೆ. ನಾನು 600 ಕೋಟಿ ಹಣ ನನ್ನ ರಿಎಂಬರ್ಸ್ಮೆಂಟ್ ಬಂದ್ರೆ ಈಗಿರ್ತಕ್ಕಂಥದ್ದು 667 ಕೋಟಿಗೂ ಸರಿ ತೂಗಿಸ್ಕೋಬೋದು. ಪುನಃ ನಾನು ಪ್ರತಿಯೊಂದು ಸಹಕಾರಿ ಸಂಘಕ್ಕೂ ಕೂಡ 50 ಲಕ್ಷ 1 ಕೋಟಿ ಹೊಸ ಸಾಲ ಕೊಡ್ತಕ್ಕಂಥ ಶಕ್ತಿ ಬರ್ತದೆ. ಇವತ್ತು ಅದು ಕಡಿಮೆ ಲಿಮಿಟ್ ಬಂದಿದ್ದಕ್ಕೆ ನಬಾರ್ಡ್ನಿಂದ ರಾಜ್ಯದ ಸಾಲದ ಪ್ರಮಾಣ ಕಡಿತ ಹಿನ್ನೆಲೆ ರೈತರಿಗೆ ಕೃಷಿ ಸಾಲ ಕೊಡದಿರೋದಕ್ಕೆ ಸಹಕಾರ ಸಂಸ್ಥೆಗಳು ನಿರ್ಧಾರ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಉತ್ತರ ಕರ್ನಾಟಕದ ಸಹಕಾರ ಬ್ಯಾಂಕ್ನಿಂದ ನಿರ್ಧಾರವಾಗಿದ್ದು 2 ವರ್ಷದಿಂದ 676 ಕೋಟಿ ಕೃಷಿ ಸಾಲ ಕೊಟ್ಟಿದೆ ಅಂತೆ ಬ್ಯಾಂಕ್. ಸಾಲದ ಪ್ರಮಾಣವನ್ನ 58% ಕಡಿತಗೊಳಿಸಿದೆ ನಬಾರ್ಡ್. ಹೊಸ ಕೃಷಿ ಸಾಲವನ್ನ ಕೊಡದಿರೋದಕ್ಕೆ ಕೆಸಿಸಿ ಬ್ಯಾಂಕ್ ನಿರ್ಧಾರ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ಕೇಂದ್ರದ ಜಗಳದ ಮಧ್ಯೆ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತಹ ಪರಿಸ್ಥಿತಿ. ಕಾರಣ ಹೊಸದಾಗಿ ಸಾಲ ಸಿಗಲ್ಲ. ಸಹಕಾರ ಬ್ಯಾಂಕ್ಗಳನ್ನ ಬಹುತೇಕ ರೈತರು ನಂಬಿರ್ತಾರೆ. ಈಗ ಅವರ ಪರದಾಟ ನಡೀತಾ ಇದೆ. ಲಿಮಿಟ್ ಬಂದಿದ್ದಕ್ಕೆ ನಂದೊಂದೇ ಬ್ಯಾಂಕಿಗೆ ಇವತ್ತು 18 ಕೋಟಿ ರೂಪಾಯಿ ನನಗೆ ಹಾನಿ ಆಗುತ್ತೆ. ಅದನ್ನು ನಾನು ಹೆಂಗೆ ಸರಿ ಮಾಡ್ಕೊಂಡೇನೆ ಅಂದ್ರೆ, ಹಾನಿ ಅಂದ್ರೆ ನನ್ನ ಬ್ಯಾಲೆನ್ಸ್ ಶೀಟ್ ಹಾನಿ ಆಗಲ್ಲ, ಹೊಸ ಸಾಲ ಕೊಟ್ಟರೆ ಹಾನಿ ಆಗತ್ತೆ. ನಬಾರ್ಡ್ದವರು ಏನಾದರೂ ಸರ್ಕಾರದವರು ಏನಾದರೂ ಕೊಟ್ಟರೆ ಮಾತ್ರ ನಾನು ಬೆಳೆ ಸಾಲ ಹೊಸಬರಿಗೆ ಕೊಡ್ಬೋದು. ಇಲ್ಲಿ ಆ ಥರನಾಗಿ ನಬಾರ್ಡ್ ಲಿಮಿಟ್ ಮೇಲೆ ನಾವು ಕೊಟ್ಬಿಟ್ಟಿವಿ ಈ ಸಾಲನ. ಇವತ್ತು ಅವ್ರು ಕಡಿಮೆ ಮಾಡಿದ್ರಲ್ಲಿದ್ದ ಈಗಾಗಲೇ ನನ್ನ ಡಿಪಾಸಿಟ್ ಹಣದೊಳಗೆ 64% ನಾ ಬೆಳೆ ಸಾಲಕ್ಕೆ ತೊಡಗಿಸ್ಬಿಟ್ಟಿನಿ. ಈಗ ಪುನಃ ನಾನು ತೊಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಟ್ಟತ್ತಿದ್ರು ನಾನ್ ಫಾರ್ಮ್ ಸೆಕ್ಟರ್ಗೆ ಇವತ್ತು ಸಾಲವನ್ನು ಕೊಡ್ತಕ್ಕಂಥ ನಾನು DC ಬ್ಯಾಂಕ್ ಮಾಡಬೇಕಾಗತ್ತೆ. ಅದಕ್ಕೆ ನಬಾರ್ಡ್ ಮೂಲಕ ಕೊಟ್ಟಿರ್ತಕ್ಕಂಥ ಹಣ ಪುನಃ ನಾನೀಗಾಗಲೇ ಪ್ರಸ್ತಾವನೆಯನ್ನು 600 ಕೋಟಿ ಕೊಟ್ಟಿದ್ದೇನೆ. ನಾನು 600 ಕೋಟಿ ಹಣ ನನ್ನ ರಿಎಂಬರ್ಸ್ಮೆಂಟ್ ಬಂದ್ರೆ ಈಗಿರ್ತಕ್ಕಂಥದ್ದು 667 ಕೋಟಿಗೂ ಸರಿ ತೂಗಿಸ್ಕೋಬೋದು. ಪುನಃ ನಾನು ಪ್ರತಿಯೊಂದು ಸಹಕಾರಿ ಸಂಘಕ್ಕೂ ಕೂಡ 50 ಲಕ್ಷ 1 ಕೋಟಿ ಹೊಸ ಸಾಲ ಕೊಡ್ತಕ್ಕಂಥ ಶಕ್ತಿ ಬರ್ತದೆ. ಇವತ್ತು ಅದು ಕಡಿಮೆ ಲಿಮಿಟ್ ಬಂದಿದ್ದಕ್ಕೆ ಮಿಲ್ ಕಂಪನಿಗಳ ಬೃಹತ್ ವಾಹನವನ್ನೇ ತಡೆದು ಬಿಟ್ಟಿದ್ದಾರೆ ರೈತರು. ರಸ್ತೆ ಅಗೆದು ಮುಂದೆ ಹೋಗದಂತೆ ವಾಹನಗಳಿಗೆ ತಡೆ ಒಡ್ಡಲಾಗಿದೆ. ಗದಗ ಜಿಲ್ಲೆ ಗಜೇಂದ್ರಗಡ ನರೆಗಲ್ನಲ್ಲಿ ನಡೆದಂತ ಘಟನೆ ಇದು. ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರ ಜಮೀನಲ್ಲಿ ಅನಧಿಕೃತವಾಗಿ ವಾಹನಗಳ ಸಂಚಾರ ಆಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿರುವ ರೈತರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆಯಂತೆ. ಫಲವತ್ತಾದ ಜಮೀನು ಹಾಳಾಗ್ತಾ ಇದೆ ಅಂತ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ರಸ್ತೆ ಆಗದು ರಸ್ತೆ ಮಧ್ಯದಲ್ಲೇ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು, ಫಲವತ್ತಾದ ಭೂಮಿ ಹಾಳಾಗ್ತಾ ಇದೆ, ಓಡಾಡೋದಕ್ಕಾಗ್ತಾ ಇಲ್ಲ, ಎಲ್ಲ ಕಡೆ ಧೂಳು ಆವರಿಸ್ಕೊಂಡಿದೆ ಅಂತ ರೈತರು ಇದನ್ನ ಪ್ರಶ್ನೆ ಮಾಡಿದ್ರೆ ರೈತರ ಮೇಲೆ ದರ್ಪ ತೋರಿಸ್ತಾರಂತೆ. ಹಾಗಾಗಿ ಈ ರೀತಿ ರಸ್ತೆ ಅಗೆಯೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೈತರು.
ಜಿಲ್ಲೆಯಾದ್ಯಂತ ವಿಂಡ್ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿದ್ದು ವಿಂಡ್ ಫ್ಯಾನ್ಗಳ ಹಾವಳಿಯಿಂದ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಹೊರವಲಯದಲ್ಲಿ ಸಾಕಷ್ಟು ವಿಂಡ್ ಕಂಪನಿಗಳು ಏನು ವಿಂಡ್ ಫ್ಯಾನ್ ಅಳವಡಿಸ್ತಾ ಇದ್ದಾವೆ. ಟೆಂಡರ್ ಮುಗಿದ್ರು ಕೂಡ ಇನ್ನೂ ಹೆಚ್ಚಿನ ಆ ಕಂಪನಿಗಳು ಬಂದು ಏನು ವಿಂಡ್ ಫ್ಯಾನ್ ಕುಂದಿರಿಸಿಕೊಳ್ಳೋದಕ್ಕೆ ಇಲ್ಲಿಯ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಈ ತರ ಅಂದ್ರೆ ಇಲ್ಲಿ ಆ ವಿಂಡ್ ಫ್ಯಾನ್ ವಾಹನ ಗಾಡಿಗಳು ಬೃಹತ್ ಗಾಡಿಗಳೇನಿದ್ದಾವೆ ಹೋಗಬಾರ್ದು ಅಂತ ಹೇಳಿ ಏನು ಇಡೀ ರಸ್ತೆಯನ್ನು ಕೂಡ ಅಗದಿದ್ದಾರೆ. ಆದರೂ ಕೂಡ ವಿಂಡ್ ಫ್ಯಾನ್ಗಳು ಈ ಒಂದು ಮಾರ್ಗದಲ್ಲಿ ಓಡಾಡ್ತಾ ಇದೆ ಅಂತ ಹೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಸುಮಾರು 20ಕ್ಕೂ ಹೆಚ್ಚು ಬೃಹತ್ ವಾಹನಗಳೇನಿದ್ದಾವೆ ವಿಂಡ್ ಫ್ಯಾನ್ಗಳನ್ನು ಇವನ್ನೆಲ್ಲವನ್ನೂ ಕೂಡ ಏನು ಇವಾಗ ಅವನು ಹಿಡಿದಿಟ್ಟುಕೊಂಡಿದ್ದಾರೆ. ನಮಗೆ ಅನಧಿಕೃತವಾಗಿ ಈ ಮಾರ್ಗದಲ್ಲಿ ಏನು ವಿಂಡ್ ಫ್ಯಾನ್ ಕಂಪನಿಗಳು ಓಡಾಡ್ತಾ ಇದ್ದಾವೆ. ಹೀಗಾಗಿ ನಮಗೆ ಬಹಳಷ್ಟು ಏನು ಆ ರೈತರಿಗೆ ಬಹಳಷ್ಟು ಅನ್ಯಾಯವಾಗ್ತಾ ಇದೆ. ನಮ್ಮ ಫಲವತ್ತಾದ ಜಮೀನು ಹಾಳಾಗ್ತಾ ಇದೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಇಲ್ಲಿನೂ ಕೂಡ ಸಾಕಷ್ಟು ವಿಂಡ್ ಫ್ಯಾನ್ ಆ ಕಂಪನಿಯ ವಾಹನಗಳು ಕೂಡ ನಿಂತುಕೊಂಡಿದ್ದಾವೆ. ಈ ರಸ್ತೆಯಲ್ಲಿ ನಿಂತುಕೊಂಡ್ರು ಕೂಡ ಆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಯಾರು ಕೂಡ ಆ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ರೈತರು ನಾವು ಇವಾಗ ವಿಂಡ್ ಫ್ಯಾನಿಗೆ ಕಳೆದ 3 ವರ್ಷಗಳ ಹಿಂದೆ ಏನು ಜಮೀನು ಕೊಟ್ಟಿದ್ವಿ, ಆದರೆ ಇವಾಗ ಬೇರೆ ಬೇರೆ ಕಂಪನಿಯವರು ಬಂದು ಕೂಡ ವಿಂಡ್ ಫ್ಯಾನ್ ಅಳವಡಿಸ್ತಾ ಇದ್ದಾರೆ. ಹೀಗಾಗಿ ಇದು ಅನಧಿಕೃತವಾಗಿ ಅವರು ಬಂದು ನಮ್ಮ ಜಮೀನಿನಲ್ಲಿ ರಸ್ತೆ ಮಾರ್ಗವಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ನಾವು ರಸ್ತೆ ಮಾರ್ಗ ಅಂದರೆ ರಸ್ತೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ರೈತರಿಗೆ ವಿಂಡ್ ಫ್ಯಾನ್ ಮಾಲೀಕರು ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ವಿಂಡ್ ಫ್ಯಾನ್ ಕಂಪನಿಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ರೈತರಿಗೆ ಸೂಕ್ತವಾದ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನೂತನ ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮೀನುಗಾರರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮೀನುಗಾರರ ಕುಟುಂಬಗಳು ಒಕ್ಕರಲ ವಿರೋಧವನ್ನು ವ್ಯಕ್ತಪಡಿಸಿವೆ. ಉತ್ತರ ಕನ್ನಡದ ಅಂಕೋಲಾದಲ್ಲಿ ಉದ್ದೇಶಿತ ಯೋಜನೆ ಏನಿತ್ತು, ಗ್ರೀನ್ ಫೀಲ್ಡ್ ಸರ್ವಋತು ಬಂದರು ಏನಿತ್ತು, ಈ ಯೋಜನೆ ಕೇಣಿ ಗ್ರಾಮದಲ್ಲಿ 4,119 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ದೇಶಿತವಾಗಿರ್ತಕ್ಕಂಥ ಯೋಜನೆ. ಖಾಸಗಿ ಕಂಪನಿಯಿಂದ ಬಂದರು ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಈ ಯೋಜನೆಯಿಂದ ಹಲವು ಗ್ರಾಮಗಳಿಗೆ ತೊಂದರೆ ಆಗತ್ತೆ ಅಂತ ಸಾವಿರಾರು ಕುಟುಂಬಗಳು ನಿರಾಶ್ರಿತರಾಗುವ ಆತಂಕ ಇದೆ ಅಂತ ಮೀನುಗಾರರ ಕುಟುಂಬಗಳು ಅಲವತ್ತುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೆಲೆ ಕಳೆದುಕೊಳ್ಳುವ ಆತಂಕದಿಂದ ಸಾವಿರಾರು ಕುಟುಂಬಗಳು ಈ ಯೋಜನೆಯನ್ನ ವಿರೋಧಿಸಿ ಸಭೆ ಮಾಡ್ತಾ ಇದ್ದಾರೆ. ಮೀನುಗಾರರು ಅನೇಕರು ಸಭೆ ಮಾಡ್ತಾ ಇದ್ದಾರೆ. ಒಕ್ಕೊರಲಿನಿಂದ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷಿ ಜಮೀನು, ಕಡಲ ತೀರ ಈ ಎಲ್ಲದರ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತೆ. ಇದಕ್ಕೆ ಮೀನುಗಾರರು ವಿರೋಧ. ಬೃಹತ್ ಯೋಜನೆಗಳ ಭಾರವನ್ನ ಹೊತ್ಕೊಂಡಿರುವಂತಹ ಉತ್ತರ ಕನ್ನಡ ಜಿಲ್ಲೆಗೆ ಮತ್ತೊಂದು ಯೋಜನೆ ಬರಲು ಸಿದ್ಧವಾಗಿರುವಂತದ್ದು. ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಕೂಡ ಈಗಾಗಲೇ ವಾಣಿಜ್ಯ ಬಂದು ನಿರ್ಮಾಣಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ನಾನೀಗ ಕೇಣಿ ಕಡಲ ತೀರಲ್ಲಿದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೇಣಿ ಕಡಲ ತೀರ ವಿಶಾಲವಾಗಿ ಕಾಣಿಸ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕೇಣಿಯಲ್ಲಿ ಸುಮಾರು 1000 ಮೀನುಗಾರಿಕೆ ಕುಟುಂಬಗಳು ಇಲ್ಲಿ ಜೀವನ ಕೂಡ ಮಾಡ್ತಿದೆ. ಸಮುದ್ರವೇ ಅವರಿಗೆ ಜೀವನಕ್ಕೆ ಆಧಾರ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಸುಮಾರು 4,119 ಕೋಟಿ ರೂಪಾಯಿ ವೆಚ್ಚದಲ್ಲಿ JSW ಕಂಪನಿಯಿಂದ ಇಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಯೋಜನೆಯನ್ನ ರೂಪಿಸಲಾಗಿದೆ. ಇದು ಇಲ್ಲಿನ ನಾಗರಿಕರ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಸಮುದ್ರವನ್ನೇ ನಂಬಿ ಜೀವನ ಮಾಡಿದಂತ ಮೀನುಗಾರರು ನೆಲೆಯನ್ನ ಕಳೆದುಕೊಳ್ಳುವ ಒಂದು ಭೀತಿಯನ್ನು ಕೂಡ ಎದುರಿಸ್ತಾ ಇರುವಂತದ್ದು. ಹೀಗಾಗಿ ಸಂಬಂಧಪಟ್ಟ ವಾಣಿಜ್ಯ ಬಂದರು ಇಲ್ಲಿ ಬೇಡವೇ ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಈ ಬಗ್ಗೆ ಲಕ್ಷ್ಯವನ್ನು ಹಾಕಬೇಕು. ನಾವು ಮನವಿಯನ್ನು ಮಾಡ್ಕೊಳ್ತೇವೆ. ನಮ್ಮ ಜೀವವನ್ನು ಕಾಪಾಡಿ, ನಮ್ಮ ನೆಲೆಯನ್ನು ಕಾಪಾಡಿ, ನಮಗೆ ಜೀವನ ಮಾಡಲು ಅನುಕೂಲ ಮಾಡಿಕೊಡಿ ಎಂಬ ಒತ್ತಾಯವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇವತ್ತು ಪ್ರತಿಭಟನಾ ಸಭೆಯನ್ನ ಸಂಬಂಧಪಟ್ಟ ಮೀನುಗಾರರು ಕೂಡ ಇಲ್ಲಿ ಮಾಡಿದ್ದಾರೆ. ಯಾವುದೇ ಕಾರಣದಿಂದಲೂ ಯೋಜನೆ ಬೇಡವೇ ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬಾವಿಗಿರಿ ವ್ಯಾಪ್ತಿಯ ಕೇಣಿ ಮಜರಿಯಲ್ಲಿ ಇವತ್ತು ಅತಿ ದೊಡ್ಡ ಬಂದರಾಗುವಂತ ಆಗ್ತಾ ಇದೆ. ಅದನ್ನು ತಡಿಬೇಕನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತಿನ ದಿವಸದಲ್ಲಿ ಪ್ರತಿಭಟನೆ ಮೂಲಕ ಒಂದು ಮೆರವಣಿಗೆ ಮಹಾಸಭೆಯನ್ನು ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಇವತ್ತು ಇಲ್ಲಿ ಸುಮಾರು 5,000 ಕುಟುಂಬಗಳಷ್ಟು ಜನಸಂಖ್ಯೆ 7,500 ಜನಸಂಖ್ಯೆ ಮೀನುಗಾರರು ಸರ್ವನಾಶ ಆಗುವಂಥ ಪರಿಸ್ಥಿತಿ ಇದೆ. ಬಾವಿಗಿರಿ ವ್ಯಾಪ್ತಿಯ ಕೇಣಿ ಮಜರಿಯಲ್ಲಿ ಇವತ್ತು ಅತಿ ದೊಡ್ಡ ಬಂದರಾಗುವಂತ ಆಗ್ತಾ ಇದೆ.
ಅದನ್ನು ತಡಿಬೇಕನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತಿನ ದಿವಸದಲ್ಲಿ ಪ್ರತಿಭಟನೆ ಮೂಲಕ ಒಂದು ಮೆರವಣಿಗೆ ಮಹಾಸಭೆಯನ್ನು ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಇವತ್ತು ಇಲ್ಲಿ ಸುಮಾರು 5,000 ಕುಟುಂಬಗಳಷ್ಟು ಜನಸಂಖ್ಯೆ 7,500 ಜನಸಂಖ್ಯೆ ಮೀನುಗಾರರು ಸರ್ವನಾಶ ಆಗುವಂಥ ಪರಿಸ್ಥಿತಿ.